Yes, dear students, ಇವತ್ತು ಒಂದು ಪ್ರಾಬ್ಲಮ್ ನೋಡುವ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಮತ್ತು ಮಾರ್ಜಿನ್ ಕಾಸ್ಟಿಂಗ್ ಅಲ್ಲಿ ಇನ್ಕಮ್ ಸ್ಟೇಟ್ಮೆಂಟ್ ಮಾಡುವ ರೈಟ್ ಪ್ರಾಬ್ಲಮ್ ಇಸ್ ಲೈಕ್ ದಿಸ್ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಓದ್ತಿರುವ the controller of Ashoka manufacturing company has been encountering considerable difficulties in explaining to management the fluctuations in profits resulting from differences between the volume of sales and the volume of production in recent years. ಆವಾಗ ರೀಸೆಂಟ್ ಇಯರ್ಸ್ ಅಲ್ಲಿ ಏನಾಗಿದೆ, ಒಂದು ಅಶೋಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಏನಿದೆ ಅದು ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಿದೆ. ಸಮಸ್ಯೆ ಏನಾಗಿದೆ ಅಂದ್ರೆ ಪ್ರಾಫಿಟ್ಸ್ ಫ್ಲಕ್ಚುಯೇಷನ್ ತೋರಿಸ್ತಾ ಇದೆಯಂತೆ. ಮತ್ತೆ ಕಾರಣ ಏನಾಗಿದೆ ಅಂದ್ರೆ ವಾಲ್ಯೂಮ್ ಆಫ್ ಸೇಲ್ಸ್ ಮತ್ತೆ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಏನು ಡಿಫರೆನ್ಸ್ ಇರೋದ್ರಿಂದ ದೆನ್ ಪ್ರಾಫಿಟ್ ಏನೋ ಒಂದಷ್ಟು ಇದಿದೆ, ಒಂದು ಡಿಫಿಕಲ್ಟಿ ತೋರಿಸ್ತಿದೆ. ನೋಡೋಣ ಅದೇನಾಗಿದೆ. ದೆನ್ ಮ್ಯಾನೇಜ್ಮೆಂಟ್ ಟ್ಯಾಂಡ್ಸ್ ಟು ಥಿಂಕ್ ಆಫ್ ಪ್ರಾಫಿಟ್ಸ್ ಆಸ್ ಬೀಯಿಂಗ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದಿ ವಾಲ್ಯೂಮ್ ಆಫ್ ಸೇಲ್ಸ್. ಹಾಗಾಗಿ ಮ್ಯಾನೇಜ್ಮೆಂಟ್ ಏನು ಅನ್ಕೊಂಡಿದೆ ಅಂದ್ರೆ ಪ್ರಾಫಿಟ್ಸ್ ಸೇಲ್ಸ್ ಮೇಲೆ ಡಿಪೆಂಡ್ ಆಗಿದೆ ಅನ್ಕೊಂಡಿದೆ. ಅಂಡ್ therefore finds it confusing when the sales during 1982 are higher than those during 1981. 81 ಗಿಂತ 82ರಲ್ಲಿ ಸೇಲ್ಸ್ ಇನ್ಕ್ರೀಸ್ ಇದೆಯಂತೆ, ಬಟ್ ಪ್ರಾಫಿಟ್ಸ್ ಲೋಯರ್. ಆದ್ರೆ ಪ್ರಾಫಿಟ್ಸ್ ಕಡಿಮೆ ಇದೆಯಂತೆ. ಸೇಲ್ಸ್ ಇನ್ಕ್ರೀಸ್ ಇದ್ದು ಪ್ರಾಫಿಟ್ಸ್ ಕಡಿಮೆ ಇದೆಯಂತೆ, ಲೋಯರ್, ಬಿಕಾಸ್ ಆಫ್ ಅಂಡರ್ ಅಬ್ಸಾರ್ಬ್ಡ್ ಫಿಕ್ಸ್ಡ್ ಓವರ್ಹೆಡ್ಸ್. ಸೊ ಫಿಕ್ಸ್ಡ್ ಓವರ್ಹೆಡ್ಸ್ ಏನಿದೆ ಅದು ಅಂಡರ್ ಅಬ್ಸಾರ್ಬ್ ಆಗಿದೆಯಂತೆ. ಆ ಕಾರಣದಿಂದ ದೆನ್ ಸೇಲ್ಸ್ ಜಾಸ್ತಿ ಇದ್ರೂ ಸಹ ಪ್ರಾಫಿಟ್ಸ್ ಕಡಿಮೆ ಇದೆ ಅಂತ ಹೇಳ್ತಾ ಇದೆ. ದೆನ್ ಟು ಡೆಮಾನ್ಸ್ಟ್ರೇಟ್ ರಿಸಲ್ಟ್ಸ್ ಮೋರ್ ಫೋರ್ಸ್ಫುಲಿ, ಅಂದ್ರೆ ತೀರಾ ಎಫೆಕ್ಟಿವ್ ಆಗಿ ಹೇಳಲಿಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ ದಿ ಕಂಟ್ರೋಲರ್ ಪ್ರಿಪೇರ್ಡ್ ದಿ ಫಾಲೋಯಿಂಗ್ ಡಾಟಾ ಟು ದಿಸ್ ಇಯರ್ ಅಂಡ್ ದಿ ಪ್ರಿಸೀಡಿಂಗ್ 2 years. ಹಾಗಾಗಿ ದೆನ್ ಎಫೆಕ್ಟಿವ್ ಆಗಿ ಅದನ್ನ ತೋರಿಸಲಿಕ್ಕೆ ಕಂಟ್ರೋಲರ್, ಆ ಕಂಪನಿಯ ಕಂಟ್ರೋಲರ್ ಏನಿದ್ದಾನೆ ಅವನು ಈ ಡಾಟಾನ ಪ್ರಿಪೇರ್ ಮಾಡಿದ್ದಾನೆ. ಮತ್ತೆ ಈ ವರ್ಷಕ್ಕೆ ಪ್ರಿಪೇರ್ ಮಾಡಿದ್ದು ಮತ್ತೆ ಅದು ಹಿಂದಿನ 2 ವರ್ಷಕ್ಕೆ ಸಂಬಂಧಿಸಿದೆ. ಹಾಗಾಗಿ ಡಾಟಾ ಏನಿದೆ ಅಂದ್ರೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ವಾಲ್ಯೂಮ್ 50,000 ಯೂನಿಟ್ಸ್. ಹಾಗಾಗಿ ಇದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡಿರೋದು. ಪ್ರೊಡಕ್ಷನ್ ವಾಲ್ಯೂಮ್ ಏನಾಗಿದೆ, ಒಂದು ಸ್ಟ್ಯಾಂಡರ್ಡ್ ಫಿಕ್ಸ್ ಮಾಡ್ಕೊಂಡಿರೋದು 50,000 ಯೂನಿಟ್ಸ್. ದೆನ್ ಸೆಲ್ಲಿಂಗ್ ಪ್ರೈಸ್ 2 rupees per ಯೂನಿಟ್. ಹಾಗಾಗಿ ಸೆಲ್ಲಿಂಗ್ ಪ್ರೈಸ್ 2 ರೂಪಾಯಿ 1 ಯೂನಿಟ್ಗೆ. ದೆನ್ ಸ್ಟ್ಯಾಂಡರ್ಡ್ ವೇರಿಯಬಲ್ ಕಾಸ್ಟ್ ಅಟ್ ಸ್ಟ್ಯಾಂಡರ್ಡ್ ವಾಲ್ಯೂಮ್. ಸೊ ಸ್ಟ್ಯಾಂಡರ್ಡ್ ವಾಲ್ಯೂಮ್ ಏನಿದೆ 50,000 ಇದೆ. 50,000 ಯೂನಿಟ್ಸ್ ಗೆ ದೆನ್ ಸ್ಟ್ಯಾಂಡರ್ಡ್ ವೇರಿಯಬಲ್ ಕಾಸ್ಟ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಅಂದ್ರೆ 50,000. ಅಂದ್ರೆ ಏನಾಗುತ್ತೆ, 50,000ಕ್ಕೆ 50,000 ಯೂನಿಟ್ಸ್ ಗೆ 50,000 ರೂಪಾಯಿ ಅಂದ್ರೆ 1 ರೂಪಾಯಿ ವೇರಿಯಬಲ್ ಕಾಸ್ಟ್ ಇದಾಗಿದೆ, ಫಿಕ್ಸ್ ಆಗಿದೆ. ದೆನ್ ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಓವರ್ಹೆಡ್. ದೆನ್ ಫಿಕ್ಸ್ಡ್ ಓವರ್ಹೆಡ್ ಏನಾಗಿದೆ 25,000 ತೋರಿಸ್ತಿದೆ. ದೆನ್ ನಂತರ ಆಕ್ಚುಯಲ್ ಕಾಸ್ಟ್ ಈಕ್ವಲ್ ಸ್ಟ್ಯಾಂಡರ್ಡ್ ಕಾಸ್ಟ್ ಇನ್ ಆಲ್ ಸಿಚುಯೇಷನ್ಸ್. ಹಾಗಾಗಿ ಆಕ್ಚುಯಲ್ ಕಾಸ್ಟ್ ಏನಿದೆ ಸ್ಟ್ಯಾಂಡರ್ಡ್ ಕಾಸ್ಟ್ ಗೆ ಈಕ್ವಲ್ ಇದೆಯಂತೆ. ಆಮೇಲೆ the record of production and sales for the last 3 years has been as follows. ಹಾಗಾಗಿ ಲಾಸ್ಟ್ 3 ವರ್ಷದ then production ಮತ್ತೆ ಸೇಲ್ಸ್ ಫಿಗರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಅದು 80, 81, 82. then actual sales then 80ರಲ್ಲಿ 40,000, 81ರಲ್ಲಿ 50,000, then 82ರಲ್ಲಿ 60,000. then actual production then 80ರಲ್ಲಿ 60,000, then 40,000 ಮತ್ತೆ 50,000. then prepare income statement for every one of the 3 years using absorption costing and direct costing. Direct costing means variable costing. ಹಾಗಾಗಿ ಪ್ರಾಬ್ಲಮ್ ಒಂದ್ಸಲ ಬರ್ಕೊಂಡ್ಬಿಡಿ, ಪ್ರಾಬ್ಲಮ್ ಬರ್ಕೊಳ್ಳಿ, ಸಾಧ್ಯವಾದ್ರೆ ಪ್ರಾಬ್ಲಮ್ ನೋಡ್ಕೊಳ್ಳಿ, ಏನಾಗಿದೆ ಪ್ರಾಬ್ಲಮ್ ನೋಡ್ಕೊಳ್ಳಿ, then ಪ್ರಾಬ್ಲಮ್ ಸಾಲ್ವ್ ಮಾಡಿ. ಪ್ರಾಬ್ಲಮ್ ಬರ್ಕೊಳ್ಳಿ, ರೈಟ್, ಪ್ರಾಬ್ಲಮ್ ಬರ್ಕೊಳ್ಳಿ. ಹಾಂ ಸರ್. ಎಸ್ ಡಿ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ನೋಡ್ಕೊಂಡಿದ್ರಿ ಈಗ. ದೆನ್ ಆನ್ಸರ್ ಮಾಡುವ. ಫಸ್ಟ್ ಏನ್ ಮಾಡುವ, ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಬೇಸಿಸ್ ಅಲ್ಲಿ ಆನ್ಸರ್ ಮಾಡುವ. ದೆನ್ ಎಸ್ ರೈಟ್ ಹೆಡಿಂಗ್ ಅಶೋಕ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ದೆನ್ ಇನ್ಕಮ್ ಸ್ಟೇಟ್ಮೆಂಟ್. ಎಸ್ ಇಟ್ ಈಸ್ ದ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಬೇಸಿಸ್. ದೆನ್ ಏನು 3 ವರ್ಷಕ್ಕೆ ಕೊಟ್ಟಿದ್ದಾರೆ, 3 ವರ್ಷಕ್ಕೆ ಪ್ರಿಪೇರ್ ಮಾಡಲಿಕ್ಕಿದೆ. ದೆನ್ ಹಾಗಾಗಿ ದೆನ್ ಇಯರ್ಸ್ ಬರ್ಕೊಳ್ಳಿ 80, ದೆನ್ 81, 82. ದೆನ್ ಫಸ್ಟ್ ಸೇಲ್ಸ್ ಫಿಗರ್ ಬರ್ಕೊಳ್ಳಿ. ದೆನ್ ಸೇಲ್ಸ್ ಏನಾಗಿದೆ ನಿಮಗೆ ಗೊತ್ತಿದೆ, ಇದಿದೆ ಸೇಲ್ಸ್. ಆಕ್ಚುಯಲ್ ಸೇಲ್ಸ್ ಇಸ್ 40, then 50, then 60,000. then ಆಮೇಲೆ selling price is 2 rupees ಇದೆ. ಹಾಗಾಗಿ then sales figure ಇದೆ, then selling price ಇದೆ 2 rupees. ಹಾಗಾಗಿ ಏನು ಮಾಡಿ, yes sales is the first year 40,000, sales 40,000 into 2,
it is 80,000, then 50,000 into 2 1 lakh, then 60,000 into 2 1 lakh 20,000. ಹಾಗಾಗಿ ಸೇಲ್ಸ್ ಫಿಗರ್ then ಅಂಡರ್ಲೈನ್ ಮಾಡಿಬಿಡಿ. then ಈಗ ಏನು ಮಾಡುವ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಬರುವ. then ಏನು ಮಾಡಿ ಇನ್ವೆಂಟರಿ ಓಪನಿಂಗ್ at 1.50, then ಇದೇನು ಆಮೇಲೆ ನೋಡುವ. then ಓಪನಿಂಗ್ ಇನ್ವೆಂಟರಿ ಇಲ್ಲ ಫಸ್ಟ್ ಇಯರ್ ಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ 1980 ಇಂದ, ಬಟ್ ಆಮೇಲೆ ಬರ್ತದೆ ಇದು. then for the time being ಸ್ಟಾಪ್ ಮಾಡಿರುವ ಇದನ್ನ. ಹಾಗಾಗಿ ನಿಲ್ ಯಾವುದೇ ಓಪನಿಂಗ್ ಇನ್ವೆಂಟರಿ ಇಲ್ಲ. then ಆಮೇಲೆ ಏನು ಮಾಡಿ ಸ್ಟ್ಯಾಂಡರ್ಡ್ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. so ಸ್ಟ್ಯಾಂಡರ್ಡ್ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಏನಾಗುತ್ತೆ ನೋಡಿ. yes standard variable cost at standard volume, yes it is the 50,000 rupees. then ಆಮೇಲೆ ಸ್ಟ್ಯಾಂಡರ್ಡ್ ಪ್ರೊಡಕ್ಷನ್ ವಾಲ್ಯೂಮ್ 50,000 units. ಹಾಗಾಗಿ then 50,000 ಯೂನಿಟ್ಸ್ ಸ್ಟ್ಯಾಂಡರ್ಡ್ ಫಿಕ್ಸ್ ಆಗಿದೆ. then ಮತ್ತೆ ಈಗ ಅದಕ್ಕೆ ಖರ್ಚಾಗ್ತಾ ಇರೋದು 50,000. ಹಾಗಾಗಿ ಏನಾಯ್ತು 50,000 ಡಿವೈಡ್ ಬೈ 50,000, this is 50,000 ಯೂನಿಟ್ಸ್ ಮತ್ತೆ 50,000 ರೂಪಾಯಿ. ಹಾಗಾಗಿ then standard variable manufacturing cost is 1 rupee per unit. ಹಾಗಾಗಿ ಒಂದು ಯೂನಿಟ್ ಗೆ 1 ರೂಪಾಯಿ ಬೀಳ್ತಾ ಇದೆ. then ಪ್ರೊಡಕ್ಷನ್ ಮಾಡ್ತಾ ಇರೋದು ಎಷ್ಟು ಮಾಡ್ತಾ ಇದೀವಿ ನೋಡಿ. ಪ್ರೊಡಕ್ಷನ್ ಮಾಡ್ತಾ ಇರೋದು ಈ ವರ್ಷದಲ್ಲಿ 80ರಲ್ಲಿ 60,000, then 40,000, then 50,000. ಹಾಗಾಗಿ ಈಗ ಏನು ಮಾಡಿ 60,000, then 60,000 into 1, then ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಇದೀವಿ, ಸೇಲ್ಸ್ ಸ್ಟೇಜ್ ಮುಗಿದಿದೆ. ಹಾಗಾಗಿ 60,000 into 1, then 40, then 40,000 into 1 40, then 50,000 into 1 50,000. then ಕೇಸ್ ಇಸ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್. ಹಾಗಾಗಿ ಏನು ಮಾಡಿ ಫಿಕ್ಸ್ಡ್ ಕಾಸ್ಟ್ ಇಲ್ಲಿ ಲೆಕ್ಕ ಹಾಕೋಬೇಕು. ಹಾಗಾಗಿ ಫಿಕ್ಸ್ಡ್ ಕಾಸ್ಟ್ 1 ಯೂನಿಟ್ ಗೆ ಎಷ್ಟು ಬರ್ತದೆ ನೋಡಿ. then ನೋಡಿ yes ಟೋಟಲ್ ಫಿಕ್ಸ್ಡ್ ಕಾಸ್ಟ್ ಎಷ್ಟು ನೋಡಿ. ಸ್ಟ್ಯಾಂಡರ್ಡ್ ಫಿಕ್ಸ್ಡ್ ಓವರ್ಹೆಡ್ ಪ್ರಾಬ್ಲಮ್ ಅಲ್ಲಿ 25,000 ಇದೆ. then ಆಮೇಲೆ ಪ್ರೊಡಕ್ಷನ್ ಮಾಡ್ತಾ ಇರೋದು 50,000 ಯೂನಿಟ್ಸ್. ಹಾಗಾಗಿ 25,000 ಡಿವೈಡ್ ಬೈ 50,000, so 1 ಯೂನಿಟ್ ಗೆ 50 ಪೈಸೆ ರೀತಿ ಬೀಳ್ತಾ ಇದೆ. then ಪ್ರೊಡಕ್ಷನ್ ಪ್ರೊಡಕ್ಷನ್ ಏನಾಗಿದೆ 60 40 50. ಹಾಗಾಗಿ ಅದಕ್ಕೆ ಎಷ್ಟಾಗುತ್ತೆ ಫಿಕ್ಸ್ಡ್ ಕಾಸ್ಟ್ ಲೆಕ್ಕ ಹಾಕಿ. 60,000 into 0.5, yes it is 30,000, then 40,000 into 0.5 20,000, then 50,000 into 0.5 25,000. then ಇವೆರಡನ್ನು ಟೋಟಲ್ ಹಾಕೊಳ್ಳಿ. then BC ಮತ್ತೆ FC ಟೋಟಲ್ ಹಾಕಿ. then you get standard total standard manufacturing cost of goods. then ಆಮೇಲೆ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಏನಾದ್ರು ಇದ್ರೆ ಕಳೆದಿಕ್ಕೆ ಇರ್ತದೆ, ಅದನ್ನ ಆಮೇಲೆ ನೋಡೋಣ. then ಹಾಗಾಗಿ ಟೋಟಲ್ ಸ್ಟ್ಯಾಂಡರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಆಫ್ ಗೂಡ್ಸ್ 60 1 30 90, then 407 2 9 90, then ಇದೊಂದು 50 25 75 ಒಂದು 15 90,000. then ಆಮೇಲೆ ಏನಾದ್ರು ಕ್ಲೋಸಿಂಗ್ ಸ್ಟಾಕ್ ಇದೆಯಾ ನೋಡುವ. yes ಇನ್ವೆಂಟರಿ. then ಕ್ಲೋಸಿಂಗ್ ಸ್ಟಾಕ್ ಏನಾಗಿದೆ ಆಕ್ಚುಲಿ then ಪ್ರೊಡಕ್ಷನ್ ಮಾಡಿದ್ದು ಎಷ್ಟು ಅಂದ್ರೆ ಫಸ್ಟ್ ಇಯರ್ ಅಲ್ಲಿ ಇಲ್ಲಿದೆ. ಫಸ್ಟ್ ಇಯರ್ ಪ್ರೊಡಕ್ಷನ್ 60,000, ಬಟ್ ಅದರಲ್ಲಿ ಸೇಲ್ ಆಗಿದ್ದು 40,000. ಹಾಗಾಗಿ 60,000 ಮೈನಸ್ 40,000, then 20,000. then ಅದನ್ನ ಯಾವ ರೇಟ್ ಅಲ್ಲಿ ವ್ಯಾಲ್ಯೂ ಮಾಡಬೇಕು ಅಂದ್ರೆ 1.5 ಹೇಗೆ ಬಂತು ಅಂದ್ರೆ 1 ರೂಪಾಯಿ ಇಲ್ಲಿದೆ ವೇರಿಯಬಲ್ ಕಾಸ್ಟ್ ಇಸ್ 1 ರೂಪಾಯಿ, then 50 ಪೈಸೆ ಏನಿದೆ ಫಿಕ್ಸ್ಡ್ ಕಾಸ್ಟ್. ಹಾಗಾಗಿ 1 ರೂಪಾಯಿ ನಲ್ಲಿ 20,000 ನ ವ್ಯಾಲ್ಯೂ ಮಾಡಿ. ಹಾಗಾಗಿ 20,000 into 1.5 30,000. then ಆಮೇಲೆ ಸೆಕೆಂಡ್ ಇಯರ್ ಆಮೇಲೆ ಬರುವ. then ಫಸ್ಟ್ ಇಯರ್ ಅಷ್ಟೇ ನೋಡ್ತಾ ಇದ್ದೀವಿ. ಹಾಗಾಗಿ then ಕ್ಲೋಸಿಂಗ್ ಇನ್ವೆಂಟರಿ ಫಸ್ಟ್ ಇಯರ್ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ. ಆಕ್ಚುअल ಪ್ರೊಡಕ್ಷನ್ ಆಗಿದ್ದು 60,000, then ಸೇಲ್ ಆಗಿರೋದು 40,000, then 20,000 ಕ್ಲೋಸಿಂಗ್ ಉಳಿದಿದೆ. ಅದನ್ನ ವ್ಯಾಲ್ಯೂ ಮಾಡ್ತಾ ಇರೋ ಫಿಗರ್ ಯಾವುದು ಅಂದ್ರೆ then ಟೋಟಲ್ ಕಾಸ್ಟ್ ಅಲ್ಲಿ ವ್ಯಾಲ್ಯೂ ಮಾಡ್ತಾ ಇದ್ದೀವಿ ಅಂದ್ರೆ 1 ರೂಪಾಯಿ, then 1 ರೂಪಾಯಿ ವೇರಿಯಬಲ್ ಕಾಸ್ಟ್ ಮತ್ತೆ 50 ಪೈಸೆ ಫಿಕ್ಸ್ಡ್ ಕಾಸ್ಟ್. ಹಾಗಾಗಿ 1 ರೂಪಾಯಿ. ಹಾಗಾಗಿ ಎಷ್ಟಾಯ್ತು ಅಂದ್ರೆ 30,000 ಕ್ಲೋಸಿಂಗ್ ಇನ್ವೆಂಟರಿ ಉಳಿದಿದೆ. ಹಾಗಾಗಿ ಏನ್ ಮಾಡಿ ಈಗ 90,000 30,000 ನ ಕಳೆದಾಕಿ ಕ್ಲೋಸಿಂಗ್ ಇನ್ವೆಂಟರಿ ಉಳಿದಿರೋದ್ರಿಂದ this is the standard cost of sales. ಹಾಗಾಗಿ ಸೇಲ್ ಆಗಿದ್ದು ಅಂದ್ರೆ ಸ್ಟ್ಯಾಂಡರ್ಡ್ ಕಾಸ್ಟ್ ಅಲ್ಲಿ 60,000. then ಆಮೇಲೆ ಏನಾದ್ರು ಅಂಡರ್ ಅಬ್ಸಾರ್ಪ್ಷನ್ ಆರ್ ಓವರ್ ಅಬ್ಸಾರ್ಪ್ಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಇದೊಂದು ಓದಿದೀವಿ ಥಿಯರಿ ಓದುವಾಗ. ಹಾಗಾಗಿ ಏನಾದ್ರು ಅಂಡರ್ ಆರ್ ಓವರ್ ಅಬ್ಸಾರ್ಬ್ಡ್ ಫಿಕ್ಸ್ಡ್ ಕಾಸ್ಟ್. ಆಕ್ಚುಲಿ ನಿಮಗೆ ಏನೋ ಒಂದು ಫಿಕ್ಸ್ಡ್ ಕಾಸ್ಟ್ ನೇಚರ್ ಗೊತ್ತಿದೆ. it remains constant irrespective of the level of production that we have said it in theoretical classes, right? ಹಾಗಾಗಿ then standard fixed overhead ಎಷ್ಟಿದೆ ಅಂದ್ರೆ 25,000. ಇದು ಯಾವತ್ತೂ ಚೇಂಜ್ ಆಗೋದಿಲ್ಲ. ಪ್ರೊಡಕ್ಷನ್ ಏನಾದ್ರು ಆಗಿರ್ಲಿ ಅದು whether the production is at 60,000 or 40,000 or 50,000 or anything else up to a certain level it remains constant. ಹಾಗಾಗಿ then yes right under over absorbed fixed cost. then ನೋಡಿ ಏನಾಗಿದೆ ಆಕ್ಚುಲಿ 25,000 ಫಿಕ್ಸ್ಡ್ ಕಾಸ್ಟ್, ಬಟ್ ಇಲ್ಲಿ ಚಾರ್ಜ್ ಮಾಡೋದು ಎಷ್ಟು ಚಾರ್ಜ್ ಮಾಡಿದ್ವಿ ಅಂದ್ರೆ ಈ ಇಯರ್ ಅಲ್ಲಿ 30,000 ಚಾರ್ಜ್ ಮಾಡಿದ್ವಿ. ಹಾಗಾಗಿ ಏನಾಗಿದೆ 5,000 ಎಕ್ಸೆಸ್ ಚಾರ್ಜ್ ಆಗಿದೆ. then 5,000 ಎಕ್ಸೆಸ್ ಚಾರ್ಜ್ ಆಗಿರೋದು ಫಿಕ್ಸ್ಡ್ ಕಾಸ್ಟ್ ನ ಕಳೆದಾಕಿ. then ಆಮೇಲೆ ಏನಾಯ್ತು 60 ಮೈನಸ್ 5 ಕಳೆದ್ರೆ 55,000. then ಈಗ ಏನ್ ಮಾಡಿ then s ಸ್ಟ್ಯಾಂಡರ್ಡ್ ಕಾಸ್ಟ್
then sorry selling price ಏನಿದೆ 80,000 ಆ 80,000 ಅಲ್ಲಿ then cost of sales ಈ cost of sales ಅಂದ್ರೆ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಎಫ್ ಇದೆ ಪ್ಲಸ್ ಬಿ ನು ಇದೆ ಹಾಗಾಗಿ 55,000 ಹಾಗಾಗಿ 80 minus 55 this is 25,000 net income per costing then ಆಮೇಲೆ ಏನಾಗಿದೆ ಸೆಕೆಂಡ್ ಇಯರ್ ಶುರು ಮಾಡ್ತಾ ಆ ಸೆಕೆಂಡ್ ಇಯರ್ ನಿಮಗೆ ಗೊತ್ತಿದೆ ಸೆಕೆಂಡ್ ಇಯರ್ ಇದು ಸೇಲ್ಸ್ ಫಿಗರ್ ಮುಂಚೆ ಕರ್ಕೊಂಡಿದ್ವಿ 50,000 ಯೂನಿಟ್ಸ್ ನ ಸೇಲ್ ಮಾಡಿದೀವಿ ಸೆಕೆಂಡ್ ಇಯರ್ ಅಲ್ಲಿ ಮತ್ತೆ ₹2 ರೀತಿ ಸೇಲ್ ಆಗಿತ್ತು ಹಾಗಾಗಿ 1 ಲಕ್ಷ then ಆಮೇಲೆ ಏನಾಯ್ತು ಇನ್ವೆಂಟರಿ ಓಪನಿಂಗ್ ಇಲ್ಲಿ ಇರಲಿಲ್ಲ ಫಸ್ಟ್ ಇಯರ್ ಅಲ್ಲಿ ಬಟ್ ಸೆಕೆಂಡ್ ಇಯರ್ ಅಲ್ಲಿ ಇನ್ವೆಂಟರಿ ಎಲ್ಲಿದೆ ಅಂದ್ರೆ then ಇಲ್ಲಿ ಕ್ಲೋಸಿಂಗ್ ಇನ್ವೆಂಟರಿ ಇತ್ತು ಎಸ್ ಸರ್ ಇಲ್ಲಿದೆ ಕ್ಲೋಸಿಂಗ್ ಇನ್ವೆಂಟರಿ 30,000 ಏನಿತ್ತು ಆ 30,000 then ಸೆಕೆಂಡ್ ಇಯರ್ ನ ಓಪನಿಂಗ್ ಇನ್ವೆಂಟರಿ ಆಗಿದೆ ಹಾಗಾಗಿ ಓಪನಿಂಗ್ ಇನ್ವೆಂಟರಿ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ನ ಕ್ಲೋಸಿಂಗ್ ಇನ್ವೆಂಟರಿ ವಿಲ್ ಬಿಕಮ್ ದಿ ಓಪನಿಂಗ್ ಇನ್ವೆಂಟರಿ ಫಾರ್ ಸೆಕೆಂಡ್ ಇಯರ್ ಹಾಗಾಗಿ 30,000 ಬರ್ತದೆ then this is opening stock then ಆಮೇಲೆ ಏನಾಗಿದೆ ಸ್ಟ್ಯಾಂಡರ್ಡ್ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ then ಈ ವರ್ಷ ಅಂದ್ರೆ 1981 ನಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡಿದ್ವಿ ನೋಡ್ಕೊಳ್ಳಿ ಸೊ ಪ್ರೊಡಕ್ಷನ್ ಈಸ್ 40,000 ಇಲ್ಲಿದೆ 81 ರಲ್ಲಿ ಪ್ರೊಡಕ್ಷನ್ 40,000 then 40,000ಕ್ಕೆ then ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಎಷ್ಟು ಬೀಳ್ತಿದೆ ಅಂದ್ರೆ ಇಲ್ಲೇ ಇದೆ ₹1 ಹಾಗಾಗಿ 40,000 ಇಂಟು 1 40,000 ಆಮೇಲೆ then ಫಿಕ್ಸ್ಡ್ ಕಾಸ್ಟ್ ನ ಲೆಕ್ಕಕ್ಕೆ ಹಾಕೊಳ್ಳಿ ಫಿಕ್ಸ್ಡ್ ಕಾಸ್ಟ್ ಸಹ ಇಲ್ಲಿದೆ 50 ಪೈಸೆ ಸೊ 50 ಪೈಸೆ ಇಂಟು 40,000 20,000 then ಟೋಟಲ್ ಮಾಡಿ 4,790,000 ಆ 90,000 ಏನ್ ಮಾಡಿ ಈಗ ಏನಾದ್ರು then ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆಯಾ ನೋಡಿ ಹೌದು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆ then ಓಪನಿಂಗ್ ಸ್ಟಾಕ್ ಎಷ್ಟಿದೆ ಅಂದ್ರೆ ಇಲ್ಲಿ ಬರ್ಕೊಂಡಿದೀವಿ 20,000 ಯೂನಿಟ್ಸ್ ಓಪನಿಂಗ್ ಸ್ಟಾಕ್ ಇದೆ then ಪ್ರೊಡಕ್ಷನ್ ಮಾಡಿದ್ದು ಇಲ್ಲಿ ಈ ವರ್ಷದಲ್ಲಿ 40,000 ಯೂನಿಟ್ಸ್ ಹಾಗಾಗಿ 20 ಪ್ಲಸ್ 40 60,000 ನಲ್ಲಿ then ಸೇಲ್ ಆಗಿರೋದು ನಿಮಗೆ 81 ನಲ್ಲಿ 50,000 ಯೂನಿಟ್ಸ್ ಹಾಗಾಗಿ then 60 minus 50 21 40 60 60 minus 50 10,000 ಯೂನಿಟ್ಸ್ ಆ 10,000 ಯೂನಿಟ್ಸ್ ವ್ಯಾಲ್ಯೂ ಮಾಡಬೇಕಾದ್ರೆ ಯಾವ್ದ್ರಲ್ಲಿ ಅಂದ್ರೆ then FC plus VC then FC ಒಂದು 50 ಪೈಸೆ ಮತ್ತೆ VC ಒಂದು ₹1 ಹಾಗಾಗಿ ₹1 ನಲ್ಲಿ ವ್ಯಾಲ್ಯೂ ಮಾಡಿ ಹಾಗಾಗಿ 10,000 into 1.5 this is 15,000 this is closing stock then ಆಮೇಲೆ ಏನು ಮಾಡಿ ಆ ಕ್ಲೋಸಿಂಗ್ ಸ್ಟಾಕ್ ನ ಕಳೆದ್ಬಿಡಿ then ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸೇಲ್ಸ್ ಸಿಗ್ತದೆ 75,000 ಮತ್ತೆ ಈಗ ಇನ್ನೇನಾದ್ರೂ ಓವರ್ ಅಬ್ಸಾರ್ಪ್ಷನ್ ಆರ್ ಅಂಡರ್ ಅಬ್ಸಾರ್ಪ್ಷನ್ ಇದೆಯಾ ನೋಡಿ then ಆಕ್ಚುಲಿ ಚಾರ್ಜ್ ಮಾಡಬೇಕಾಗಿರೋದು ನಿಮಗೆ ಫಿಕ್ಸ್ಡ್ ಕಾಸ್ಟ್ ನ 25,000 ಬಟ್ ಚಾರ್ಜ್ ಆಗಿರೋದು ಇಲ್ಲಿ 20,000 then ಏನು ಇದೆ ಫಿಕ್ಸ್ಡ್ ಕಾಸ್ಟ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿದ್ವಿ ಬಟ್ ಚಾರ್ಜ್ ಮಾಡಿರೋದು ನಾವು ಇಲ್ಲಿ ಫಿಕ್ಸ್ಡ್ ಕಾಸ್ಟ್ ನ ನೋಡಿ ಇಲ್ಲಿ ಪರ್ ಯೂನಿಟ್ ಅಲ್ಲಿ ಚಾರ್ಜ್ ಮಾಡಿದ್ವಿ 20,000 ಬಟ್ ಆಕ್ಚುಲಿ ಚಾರ್ಜ್ ಮಾಡಬೇಕಾದ್ರೆ 25,000 ಹಾಗಾಗಿ 9,000 ನ ಚಾರ್ಜ್ ಮಾಡಿ ಸೊ 5,000 ಕೊಡಿ then ಇದೇನಾಗಿತ್ತು ಅಂಡರ್ ಅಬ್ಸಾರ್ಪ್ಷನ್ ಆಗಿತ್ತು ಇಲ್ಲಿ ಇಲ್ಲಿ ಏನಾಗಿತ್ತು ಓವರ್ ಅಬ್ಸಾರ್ಪ್ಷನ್ ಆಗಿತ್ತು then ಈಗ ಏನಾಗಿದೆ ಅಂಡರ್ ಅಬ್ಸಾರ್ಪ್ಷನ್ ಆಗಿದೆ ಚಾರ್ಜ್ ಮಾಡಿ then ಹಾಗಾಗಿ ಏನಾಯ್ತು 75 ಒಂದು 5 80,000 then ಈಗ ಏನು ಮಾಡಿ ಎಷ್ಟಿದೆ ಬೇಗಡೆ then ಆಮೇಲೆ ಟೋಟಲ್ ಕಾಸ್ಟ್ ಇದೆ so 1 lakh minus 8,000 this is cost of sales then net income for second year is 20,000 then ಆಮೇಲೆ ಏನು ಮಾಡಿ yes third year yes students right ಈಗ ಏನಾಗಿದೆ ಸೇಲ್ಸ್ then 82 ನಲ್ಲಿ 60,000 ಯೂನಿಟ್ಸ್ ಸೇಲ್ ಮಾಡಿದ್ದೀವಿ ಹಾಗಾಗಿ 60,000 into 1 ಯೂನಿಟ್ is ₹2 ಹಾಗಾಗಿ 1,20,000 ಅಂಡರ್ಲೈನ್ ಮಾಡಿ then ಈಗ ಏನು ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ ಅಲ್ಲಿ ಬನ್ನಿ then ಆಮೇಲೆ ಓಪನಿಂಗ್ ಸ್ಟಾಕ್ ಏನಾದರೂ ಇದೆಯಾ ನೋಡಿ 82 ಗೆ yes ಇದೆ ಓಪನಿಂಗ್ ಸ್ಟಾಕ್ ಎಲ್ಲಿತ್ತು ಅಂದ್ರೆ then ಇಲ್ಲಿ yes ಓಪನಿಂಗ್ ಸ್ಟಾಕ್ ಇದೆ ನೋಡಿ 10,000 into 1.5 ಅಲ್ಲಿ ವ್ಯಾಲ್ಯೂ ಮಾಡಿದ್ವಿ ಅದು ಏನಾಗುತ್ತೆ ಈಗ ಓಪನಿಂಗ್ ಸ್ಟಾಕ್ ಆಗುತ್ತೆ ಹಾಗಾಗಿ 10,000 into 1.5 15,000 then ಆಮೇಲೆ ಏನು ಮಾಡಿ ಥರ್ಡ್ ಇಯರ್ ಅಲ್ಲಿ ಪ್ರೊಡಕ್ಷನ್ ಎಷ್ಟಾಯ್ತು ನೋಡಿ yes ಪ್ರೊಡಕ್ಷನ್ ಈಗ 50,000 ಯೂನಿಟ್ಸ್ ಪ್ರೊಡಕ್ಷನ್ ಆಗಿದೆ ಆ ಪ್ರೊಡಕ್ಷನ್ ಗೆ ಏನು then FC ಆಗಿರ್ತದೆ ಮತ್ತೆ VC ಗೆ ಖರ್ಚಾಗಿರ್ತದೆ ಹಾಗಾಗಿ 10,000 into yes sorry 50,000 into 1 50,000 into 1 this is variable cost 50,000 ಆಮೇಲೆ 50,000 into 0.5 1 ಯೂನಿಟ್ ಗೆ then 25,000 then ಇದನ್ನ ಟೋಟಲ್ ಮಾಡಿ then 90,000 then ಆಮೇಲೆ ಏನು ಮಾಡಿ ಏನಾದರೂ ಕ್ಲೋಸಿಂಗ್ ಸ್ಟಾಕ್ ಹೋಗಿದ್ರೆ ನೋಡಿ ಯಾವುದು ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಯಾಕೆಂದ್ರೆ ಓಪನಿಂಗ್ ಸ್ಟಾಕ್ ಎಷ್ಟಿತ್ತು ಒಂದು 10,000 ಯೂನಿಟ್ಸ್ ಇತ್ತು then ಆಮೇಲೆ ಪ್ರೊಡಕ್ಷನ್ ಎಷ್ಟಿತ್ತು 50,000 ಯೂನಿಟ್ಸ್ ಇತ್ತು ಹಾಗಾಗಿ ಒಟ್ಟು 60,000 ಯೂನಿಟ್ಸ್ ಆ 60,000 ಯೂನಿಟ್ಸ್ ಅಲ್ಲಿ ಏನಾಗಿದೆ ಸೇಲ್ ಆಗಿರೋದು 60,000 ಯೂನಿಟ್ಸ್ ಸೇಲ್ ಆಗಿದೆ ಹಾಗಾಗಿ ಯಾವುದೇ ರೀತಿಯ ಕ್ಲೋಸಿಂಗ್ ಸ್ಟಾಕ್ ಇಲ್ಲ ಹಾಗಾಗಿ 10,000 ಯೂನಿಟ್ಸ್ ದಿಸ್ ಇಸ್ ಓಪನಿಂಗ್ ಸ್ಟಾಕ್ then ಪ್ರೊಡಕ್ಷನ್ ಆಗಿದ್ದು ಈ ವರ್ಷದಲ್ಲಿ 50,000 ಯೂನಿಟ್ಸ್ ಸೊ ಟೋಟಲ್ 60,000 ಹಾಗಾಗಿ 60,000 ಮೈನಸ್ 60,000 60 ಮೈನಸ್ 60 ಎಸ್
ಹಾಗಾಗಿ ಒಂದು 10,000 ಓಪನಿಂಗ್ ಸ್ಟಾಕ್ ಇತ್ತು, ಒಂದು 50,000 ಪ್ರೊಡಕ್ಷನ್ ಆಯ್ತು. ಹಾಗಾಗಿ 60,000 ಮೈನಸ್ ಸೇಲ್ಸ್ ಏನಾಯ್ತು, ಸೇಲ್ಸ್ ಸಹ 60,000. ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ಇಸ್ 0. ಸೊ ಇದು ದೆನ್ ಆಮೇಲೆ ಏನಾಯ್ತು, ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸೇಲ್ಸ್ ಇಸ್ ರೈಟ್, yes words right. ಹಾಗಾಗಿ ಏನಾಯ್ತು, ದೆನ್ ಯಾವ್ದಾದ್ರು ಕ್ಲೋಸಿಂಗ್ ಸ್ಟಾಕ್ ಉಳಿದಿದೆಯಾ ನೋಡಿ. ಕ್ಲೋಸಿಂಗ್ ಸ್ಟಾಕ್ ಯಾವುದು ಉಳಿದಿಲ್ಲ ಈ ವರ್ಷಕ್ಕೆ. ಕಾರಣ ಏನು ಅಂದ್ರೆ, ದೆನ್ ಏನು ಓಪನಿಂಗ್ ಸ್ಟಾಕ್ 10,000 ಇತ್ತು, ದೆನ್ ಪ್ರೊಡಕ್ಷನ್ ಆಗಿದ್ದು ಒಂದು 50,000, ದೆನ್ ಟೋಟಲ್ 60,000. ಆ 60,000ದಲ್ಲಿ 60,000 ಸೇಲ್ ಆಗಿದೆ. ಹಾಗಾಗಿ ಯಾವುದೇ ರೀತಿಯ ಕ್ಲೋಸಿಂಗ್ ಸ್ಟಾಕ್ ಇಲ್ಲ. ಈಗ ಏನ್ ಮಾಡಿ, ಸೊ ಸ್ಟ್ಯಾಂಡರ್ಡ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಾಯ್ತು ಅಂದ್ರೆ 90, ಮತ್ತೆ ಯಾವುದೇ ಕ್ಲೋಸಿಂಗ್ ಸ್ಟಾಕ್ ಇಲ್ಲ, 90,000. ಮತ್ತೆ ಈಗ ಏನಾದ್ರು ಅಂಡರ್ ಅಬ್ಸಾರ್ಪ್ಷನ್ ಆರ್ ಓವರ್ ಅಬ್ಸಾರ್ಪ್ಷನ್ ಆಫ್ ಫಿಕ್ಸ್ಡ್ ಕಾಸ್ಟ್ ಇದೆ ನೋಡಿ, ಇಲ್ಲ. ಯಾಕೆಂದ್ರೆ ಫಿಕ್ಸ್ಡ್ ಕಾಸ್ಟ್ ನಾವು ಚಾರ್ಜ್ ಮಾಡಬೇಕಾಗಿದ್ದು 25,000, ದೆನ್ 25,000 ಚಾರ್ಜ್ ಆಗಿದೆ ಈ ವರ್ಷದಲ್ಲಿ. ಹಾಗಾಗಿ ಓವರ್ ಅಬ್ಸಾರ್ಪ್ಷನ್ ಇಲ್ಲ, ಅಂಡರ್ ಅಬ್ಸಾರ್ಪ್ಷನ್ ಇಲ್ಲ, ದೆನ್ ನೀಲ್ ಫಿಗರ್. ದೆನ್ ಹಾಗಾಗಿ ಏನ್ ಮಾಡಿ 90,000 ಅಲ್ಲಿ ನಿಲ್ ಹೋಯ್ತು ಅಂದ್ರೆ 90,000. ದೆನ್ ಆಮೇಲೆ ಏನ್ ಮಾಡಿ, ಎಸ್ ಇದೆ ಇಲ್ಲಿ ಮೇಲ್ಗಡೆ ಸೇಲ್ಸ್ ಫಿಗರ್ 1,20,000, ದೆನ್ ಟೋಟಲ್ ಕಾಸ್ಟ್ ಇದೆ ದೆನ್ 90,000, ದೆನ್ ನೆಟ್ ಇನ್ಕಮ್ ಈಸ್ 30,000. ಇಷ್ಟು ಸ್ವಲ್ಪ ನೋಡ್ಕೊಂಡ್ಬಿಡಿ. ಹಾಗೆ ನೋಡ್ಕೊಳ್ಳಿ, ಸ್ವಲ್ಪ ಹಾಗೆ ನೋಡ್ಕೊಳ್ಳಿ, ರೈಟ್. ನೋಡಿ ಆಮೇಲೆ ಇದೇ ಪ್ರಾಬ್ಲಮ್ ಏನ್ ಮಾಡೋಣ, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ಮಾಡೋಣ. ಇದನ್ನ ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನೋಡ್ಕೊಳ್ಳಿ ಒಂದ್ಸಲ. ನೋಡ್ಕೊಳ್ಳಿ ಹಾಗೆ. ಏನಾದ್ರು ಡೌಟ್ಸ್ ಇದ್ರೆ ನೋಡ್ತಾ ಇರಿ. ನೋಡಿ ಪಾಸ್ ಮಾಡಿದ್ರೆ ಪಾಸ್. ಎಸ್ ಡೇಸ್ ನೋಡಿ ಸೇಮ್ ಪ್ರಾಬ್ಲಮ್ ಈಗ ಏನು ಮಾಡುವ, ಮಾರ್ಜಿನ್ ಕಾಸ್ಟ್ ಟೆಕ್ನಿಕಲ್ ಸಾಲ್ವ್ ಮಾಡುವ. ದೆನ್ ಅಗೇನ್ 3 ವರ್ಷ 80 81 82. ದೆನ್ ಆಮೇಲೆ ಏನು ಮಾಡಿ, ಅಬ್ಸಾರ್ಪ್ಷನ್ ಕಾಸ್ಟ್ ಮೇಲೆ ಏನು ಸೇಲ್ಸ್ ಇತ್ತು ಅದನ್ನ ಸೇಲ್ಸ್ ಬರ್ಕೊಳ್ಳಿ. ಎಸ್ 40,000 into ದೆನ್ 50,000 into 2, ದೆನ್ 60,000 into 2, ದೆನ್ ಫಿಗರ್ಸ್ ಆರ್ 80, ದೆನ್ 1 lakh 1,10,000. ಆಮೇಲೆ ಏನು ಮಾಡಿ, ಪ್ರೊಡಕ್ಷನ್ ಸೇಲ್ಸ್ ಬರುವ. ದೆನ್ ಅಬ್ಸಾರ್ಪ್ಷನ್ ಕಾಸ್ಟಿಂಗ್ ಅಲ್ಲಿ ನಾವು ಏನು ಮಾಡ್ತಾ ಇದ್ವಿ, ಎಫ್ ಸಿ ಮತ್ತೆ ಬಿ ಸಿ ನ ಲೆಕ್ಕ ಹಾಕ್ತಾ ಇದ್ವಿ. ಇಲ್ಲಿ ಏನು ಮಾಡಿ, ಈಗ ಓನ್ಲಿ ವೇರಿಯಬಲ್ ಕಾಸ್ಟ್ ಮಾತ್ರ ಲೆಕ್ಕ. ಹಾಗಾಗಿ ಇನ್ವೆಂಟರಿ ದೆನ್ ಓಪನಿಂಗ್ ಇವನ್ ಇದೇನು ಆಮೇಲೆ ನೋಡುವ. ಈಗ ಬೇಡ, ಫಸ್ಟ್ ಅಲ್ಲಿ ಯಾವುದೇ ರೀತಿಯ ಓಪನಿಂಗ್ ಸ್ಟಾಕ್ ಇಲ್ಲ, ಇದು ಬೇಡ ನೋಡುವ. ದೆನ್ ಆಮೇಲೆ ಏನು ಮಾಡಿ, ಸ್ಟ್ಯಾಂಡರ್ಡ್ ವೇರಿಯಬಲ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್. ದೆನ್ ಪ್ರಾಬ್ಲಮ್ ನೋಡ್ಕೊಳ್ಳಿ. ಹಿಂದೆ ಏನಾಗಿದೆ ಅಲ್ಲಿ 50,000 ಯೂನಿಟ್ಸ್ ನ ಪ್ರೊಡಕ್ಷನ್ ಮಾಡಿದ್ವಿ, ಮತ್ತೆ 50,000 ರೂಪಾಯಿ ಖರ್ಚಾಗ್ತಾ ಇತ್ತು. ಅಂದ್ರೆ 1 ರೂಪಾಯಿ ಖರ್ಚಾಗ್ತಾ ಇತ್ತು 1 ಯೂನಿಟ್ಗೆ. ಹಾಗಾಗಿ ಈಗ ಏನು ಮಾಡಿ, ಪ್ರೊಡಕ್ಷನ್ ಆಕ್ಚುಲಿ ಆಗಿರೋದು ಎಷ್ಟು ಅಂದ್ರೆ 60,000 40,000 50,000, ಅಂದ್ರೆ 1 ರೂಪಾಯಿನಲ್ಲಿ. ದೆನ್ ಈಗ ಏನು ಮಾಡಿ, ಚಾರ್ಜ್ ಮಾಡ್ಕೊಂಡು ಹೋಗಿ. ಎಸ್ 60,000 into 1 60, ದೆನ್ 40,000 into 1 40, ದೆನ್ 50,000 into 1 50,000. ದೆನ್ ಆಮೇಲೆ ಎಫ್ ಸಿ ನ ಇಲ್ಲಿ ನಾವು ತಗೊಳ್ಳೋದಿಲ್ಲ, ಹಾಗಾಗಿ ಎಫ್ ಸಿ ತಗೋಬೇಕು. ದೆನ್ ಈಗ ಏನು ಮಾಡಿ, ಎಸ್ ಟೋಟಲ್ ಆಗಿ ದೆನ್ ಯಾವುದೇ ರೀತಿಯ ಓಪನಿಂಗ್ ಸ್ಟಾಕ್ ಇಲ್ಲ, ಬೇಡ. ದೆನ್ 60,000, ದೆನ್ 60, ದೆನ್ ಇಲ್ಲಿ 40 20 40,000, ದೆನ್ ಇನ್ನೊಂದು 50 40,000. ದೆನ್ ಈಗ ಏನು ಮಾಡಿ, ದೆನ್ ಏನಾದ್ರು ದಿಸ್ ಇಸ್ ಟೋಟಲ್ ಗೂಡ್ಸ್ ಅಟ್ ಸ್ಟ್ಯಾಂಡರ್ಡ್ ವೇರಿಯಬಲ್ ಕಾಸ್ಟ್. ವೇರಿಯಬಲ್ ಕಾಸ್ಟ್ ನಲ್ಲಿ ದೆನ್ ಇನ್ ಟೋಟಲ್ ಗೂಡ್ಸ್ ಇದು ರೈಟ್. ದೆನ್ ಆಮೇಲೆ ಏನಾಗುತ್ತೆ, ದೆನ್ ಇನ್ವೆಂಟರಿ ಏನಾದ್ರು ಕ್ಲೋಸಿಂಗ್ ಇನ್ವೆಂಟರಿ ಉಳಿದಿದ್ರೆ ದೆನ್ ಅದನ್ನ ಲೆಕ್ಕ ಅವ್ರು ಉಳಿದಿದೆ. ದೆನ್ ಏನಾಗುತ್ತೆ, ಫಸ್ಟ್ ಪ್ರೊಡಕ್ಷನ್ ಆಗಿದ್ದು 60,000 ಯೂನಿಟ್ಸ್, ದೆನ್ ಸೇಲ್ ಆಗಿದ್ದು 40,000 ಯೂನಿಟ್ಸ್. ಹಾಗಾಗಿ ಏನಾಗಿದೆ, 20,000 ಯೂನಿಟ್ಸ್ ಆಗಿ ಉಳಿದಿದೆ. ದೆನ್ 1 ರೂಪಾಯಿ ಯಾವುದು ಅಂದ್ರೆ ದೆನ್ ವೇರಿಯಬಲ್ ಕಾಸ್ಟ್ ಏನು 1 ರೂಪಾಯಿ ಬಿದ್ದಿದೆ 1 ಯೂನಿಟ್ಗೆ. ಹಾಗಾಗಿ ಆ 1 ರೂಪಾಯಿನಲ್ಲಿ ವ್ಯಾಲ್ಯೂ ಮಾಡಿ 20,000 into 1 20,000. ದೆನ್ ಫಸ್ಟ್ ಅಷ್ಟೇ ನೋಡ್ತಾ ಇದ್ವಿ, ಆಮೇಲೆ ಸೆಕೆಂಡ್ ಇಯರ್ ಆಮೇಲೆ ನೋಡ್ತಾ. ದೆನ್ ಆಮೇಲೆ ಏನು ಮಾಡಿ, ಟೋಟಲ್ ಮಾಡಿ 60 ಒಂದು 20. ಸೊ 62 ಒಂದು 20, ಯಾಕೆಂದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಕಡಿಮೆ ಇದೆ. ಹಾಗಾಗಿ ದೆನ್ ಕಡಿಮೆ ಮಾಡಿ, ಸೊ 40,000. ಆಮೇಲೆ ಏನು ಮಾಡಿ, 80,000 ದಿಸ್ ಇಸ್ ಎಸ್. ದೆನ್ ಆಮೇಲೆ ಬಿ ಮಾರ್ಜಿನ್ ಕಾಸ್ಟ್ ಈಕ್ವೇಷನ್ ಗೊತ್ತಿದೆ ನಿಮಗೆ, ಎಸ್ ಮೈನಸ್ ಸಿ ಇಸ್ ಈಕ್ವಲ್ ಟು ಸಿ. ಹಾಗಾಗಿ 80,000 ಮೈನಸ್ 40,000, ದಿಸ್ ಇಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್. ಹಾಗಾಗಿ 40,000. ದೆನ್ ಆಮೇಲೆ ಏನು ಮಾಡಿ, ದೆನ್ ನೆಟ್ ಇನ್ಕಮ್ ಬೇಕು ಅನ್ನೋದಲ್ಲ, ನೀವು ಫಿಕ್ಸ್ಡ್ ಕಾಸ್ಟ್ ಏನಿದೆ ಆ ಫಿಕ್ಸ್ಡ್ ಕಾಸ್ಟ್ ನ ಕಳ್ಕೊಂಡ್ಬಿಡಿ. ಸೊ ಫಿಕ್ಸ್ಡ್ ಕಾಸ್ಟ್ ಇಸ್ 25,000 ಇದೆ, 25,000 ಕಳ್ಬಿಡಿ. ಸೊ ಫಸ್ಟ್ ಇಯರ್ಗೆ ನಿಮ್ಮ ನೆಟ್ ಇನ್ಕಮ್ 15,000. ದೆನ್ ಈಗ ಏನು ಮಾಡುವ, ಸೆಕೆಂಡ್ ಇಯರ್ಗೆ ಬರೋಣ. ಸೆಕೆಂಡ್ ಇಯರ್ಗೆ ಬರೋದ್ರಲ್ಲಿ ಏನಾಗ್ತಿದೆ, ಇವತ್ತಷ್ಟು ಕ್ಲೋಸಿಂಗ್ ಸ್ಟಾಕ್ ಇದೆ, ಆ ಕ್ಲೋಸಿಂಗ್ ಸ್ಟಾಕ್ ಓಪನಿಂಗ್ ಸ್ಟಾಕ್ ಆಗ್ತದೆ. ಹಾಗಾಗಿ ನೆನಪಿರ್ಲಿ. ದೆನ್ ಆಮೇಲೆ ಏನು ಮಾಡಿ, ಸೇಲ್ಸ್ ಫಿಗರ್ ಎಸ್ ಬರ್ಕೊಂಡಿದ್ವಿ ಮುಂಚೆನೆ 50,000 into 2 1 ಲಕ್ಷ. ಈಗ ಏನು ಮಾಡಿ, ದೆನ್ ಇನ್ನ ಫಸ್ಟ್ ಇಯರ್ ನ ಕ್ಲೋಸಿಂಗ್ ಸ್ಟಾಕ್
ಸೆಕೆಂಡ್ ಇಯರ್ ನ ಓಪನಿಂಗ್ ಸ್ಟಾಕ್ ಆಗ್ತದೆ. ಹಾಗಾಗಿ then 20,000 into 1, yes 20,000 into 1, this is opening stock. ಆಮೇಲೆ then ಏನ್ ಪ್ರೊಡಕ್ಷನ್ ಆಗಿದೆ ನೋಡ್ಕೊಳ್ಳಿ ಈ ಇಯರ್ ಅಲ್ಲಿ. ಹಾಗಾಗಿ ಈ ವರ್ಷದ ಪ್ರೊಡಕ್ಷನ್ ಆಗಿದೆ 40,000 ಮತ್ತೆ ವೇರಿಯಬಲ್ ಕಾಸ್ಟ್ 1 ಯೂನಿಟ್ ಗೆ. ಹಾಗಾಗಿ 40,000 into 1 40,000. then ಆಮೇಲೆ ಏನ್ ಮಾಡಿ ಅವೆರಡನ್ನು ಟೋಟಲ್ ಮಾಡಿ, yes you get total goods at yes standard variable cost 60,000. then ಆಮೇಲೆ ಏನ್ ಮಾಡಿ, then ಏನಾದ್ರು ಕ್ಲೋಸಿಂಗ್ ಸ್ಟಾಕ್ ಉಳಿದಿದ್ರೆ ನೋಡಿ, ಹೌದು ಕ್ಲೋಸಿಂಗ್ ಸ್ಟಾಕ್ ಇದೆ ಇಲ್ಲಿ ಎಷ್ಟಿದೆ ಅಂದ್ರೆ then 20,000 ಓಪನಿಂಗ್ ಸ್ಟಾಕ್ ಇತ್ತು, then ಪ್ರೊಡಕ್ಷನ್ ಆಗಿದ್ದು 40,000 ಯೂನಿಟ್ಸ್, then ಟೋಟಲ್ 40,000, ಅದರಲ್ಲಿ ಸೇಲ್ ಆಗಿದ್ದು 50,000 ಯೂನಿಟ್ಸ್. ಹಾಗಾಗಿ 10,000 ಯೂನಿಟ್ಸ್ ಉಳಿದಿದ್ರೆ ಅದನ್ನ 1 ರೂಪಾಯಿ ಆಗಿ ವ್ಯಾಲ್ಯೂ ಮಾಡಿ, ಯಾಕಂದ್ರೆ ಓನ್ಲಿ ವೇರಿಯಬಲ್ ಕಾಸ್ಟ್ ಅಷ್ಟೇ ನಾವು ಲೆಕ್ಕ ಹಾಕ್ತಾ ಇರೋದು. ಸೊ 10,000 into 1 10,000. then ಏನಾಯ್ತು, ಹಾಗಾಗಿ 50,000 ಟೋಟಲ್ ಮಾಡಿ, then ಆಮೇಲೆ ಏನು ಮಾಡಿ, ಎಸ್ ಅಲ್ಲಿ ಬಿ ನ ಕಳೆದಾಕಿ, ಎಸ್ 1 ಲಕ್ಷ ಮೈನಸ್ 50,000, ಎಸ್ 50,000 ದಿಸ್ ಇಸ್ ಕಾಂಟ್ರಿಬ್ಯೂಷನ್ ಮಾರ್ಜಿನ್. ಸೊ ನೆಟ್ ಇನ್ಕಮ್ ಕಂಡುಹಿಡಿಯಕ್ಕೆ ಏನು ಮಾಡಿ, ಫಿಕ್ಸ್ಡ್ ಕಾಸ್ಟ್ 25,000 ಇದೆ, 25,000 ಕಳೆದಾಕಿ, then ನೆಟ್ ಇನ್ಕಮ್ ಫಾರ್ ಸೆಕೆಂಡ್ ಇಯರ್ ಇಸ್ 25,000. then ಥರ್ಡ್ ಇಯರ್ ಬಂದ್ವಾ, ಸೊ ಥರ್ಡ್ ಇಯರ್ ಸೇಲ್ಸ್ ಫಿಗರ್, ಎಸ್ ಸೇಲ್ಸ್ ಮೂರನೇ ವರ್ಷದಲ್ಲಿ ಆಗಿದೆ 40,000 ಯೂನಿಟ್ಸ್, 1 ಯೂನಿಟ್ 2 ರೂಪಾಯಿನಲ್ಲಿ ಅಂದ್ರೆ 1,20,000, then ಅಂಡರ್ಲೈನ್ ಮಾಡಿ, then ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ಈಗ then ಏನಾದ್ರು ಕ್ಲೋಸಿಂಗ್ ಸ್ಟಾಕ್ ಇತ್ತು ನೋಡಿ ಸೆಕೆಂಡ್ ಇಯರ್ ಅಲ್ಲಿ, ಎಸ್ ಕ್ಲೋಸಿಂಗ್ ಸ್ಟಾಕ್ ಇತ್ತು 10,000 ರೂಪಾಯಿ ಕ್ಲೋಸಿಂಗ್ ಸ್ಟಾಕ್ ಇತ್ತು, ಆ 10,000 ರೂಪಾಯಿ ಓಪನಿಂಗ್ ಸ್ಟಾಕ್ ಆಗ್ತದೆ ಥರ್ಡ್ ಇಯರ್ ಅಲ್ಲಿ, ಅದನ್ನ ಬರ್ಕೊಳ್ಳಿ. then ಆಮೇಲೆ ಏನು ಮಾಡಿ ಪ್ರೊಡಕ್ಷನ್, ಎಸ್ ಥರ್ಡ್ ಇಯರ್ ಪ್ರೊಡಕ್ಷನ್ ಏನಾಗಿತ್ತು 50,000 ಯೂನಿಟ್ಸ್, ಸೊ 50,000 into 1 50,000. then ಟೋಟಲ್ ಗೂಡ್ಸ್ ಏನಾಯ್ತು 60,000 ಆಯ್ತು. ಆ 60,000 ಏನಾದ್ರು ಓಪನಿಂಗ್ ಸ್ಟಾಕ್ ಸಾರಿ ಕ್ಲೋಸಿಂಗ್ ಸ್ಟಾಕ್ ಇದ್ರೆ ಕ್ಲೋಸಿಂಗ್ ಸ್ಟಾಕ್ ನ ಕಳೆದಾಕಿ, ಹಾಗಾಗಿ ಕ್ಲೋಸಿಂಗ್ ಸ್ಟಾಕ್ ಇಲ್ಲ. ಕಾರಣ ಏನಂದ್ರೆ 10,000 ಓಪನಿಂಗ್ ಸ್ಟಾಕ್ ಇದೆ ಮತ್ತೆ 50,000 ದೆನ್ ಪ್ರೊಡಕ್ಷನ್ ಮಾಡಿದಿರಾ, ಒಟ್ಟು 60,000 ನಿಮ್ಮ ಕೈಗಿದೆ. ಆಮೇಲೆ ಏನಾಗಿದೆ ಸೇಲ್ಸ್ ಸಹ 60,000 ಆಗಿದೆ, ಹಾಗಾಗಿ ದೆನ್ ನಿಮ್ಮ ಕ್ಲೋಸಿಂಗ್ ಸ್ಟಾಕ್ 0, ಹಾಗಾಗಿ ಅದು 0 ತಗೊಂಡು ದೆನ್ ಎಸ್ ಟೋಟಲ್ ಮಾಡಿ ಈಗ 60,000. ದೆನ್ ಈಗ ಏನು ಮಾಡಿ, ಎಸ್ ಎಸ್ ಮೈನಸ್ ಸಿ ಮಾಡಿ ಈಗ, ಸೊ ಎಸ್ ಮೈನಸ್ ಸಿ ಮಾಡಿದ್ರೆ 1,10,000 minus 6,000 it is 60,000. then fixed cost ಏನು 25,000 ಇದೆ, 25,000 ಕಳೆದು then net income is 35,000. ಸೊ ಇದು ಪ್ರಾಬ್ಲಮ್. ಹಾಗಾಗಿ ನೋಡ್ಕೊಳ್ಳಿ, ಒಂದ್ಸಲ ನೋಡ್ಕೊಂಡ್ಬಿಡಿ, ದಿಸ್ ಈಸ್ ಮಾರ್ಜಿನ್ ಕಾಸ್ಟ್ ಅಲ್ಲಿ ಮಾಡೋ ಪ್ರಾಬ್ಲಮ್ ಇದು ನೋಡ್ಕೊಳ್ಳಿ. ಹಾಗಾಗಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗುವ ಇನ್ನೊಂದು ಇಂಥದೇ ಪ್ರಾಬ್ಲಮ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಡೇ ಸ್ಟೂಡೆಂಟ್.